ನೋಡಿ, ಈ ಘೋರ ದುರಂತದಿಂದ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಆಪ್ತರ ಬಳಿ ನೋವಿನ ಮಾತುಗಳನ್ನು ಆಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಈ ಸಾವಿನ ಸುದ್ದಿ ತಿಳಿಸುವಲ್ಲಿ ಲೇಟ್ ಆಯಿತು ಅಂತ. ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮುಗಿಸ್ಬಿಟ್ಟು ನೇರವಾಗಿ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಮೊಮ್ಮಗನ ಜೊತೆ ದೋಸೆ ತಿಂತಾ ಇರ್ತಾರೆ. ಅಲ್ಲಿ ತನಕ ಸಿದ್ದರಾಮಯ್ಯನವರಿಗೆ ಸುದ್ದಿ ಗೊತ್ತಿಲ್ಲ. ಕಮಿಷನರ್ ಸಸ್ಪೆಂಡ್ ಆಗೋದಕ್ಕೆ ಮೇನ್ ರೀಸನ್ ಅದು. ಕಮಿಷನರ್ ಇವರಿಗೆ ಬ್ರೀಫೇ ಮಾಡಿಲ್ಲ. ಅಲ್ಲಿಂದ ಅವರು ತಿಂಡಿ ತಿನ್ಕೊಂಡು ಅಲ್ಲಿ ಕಾವೇರಿಗೆ ಹೋದಾಗ ಅಲ್ಲಿ ಹೋಮ್ ಮಿನಿಸ್ಟ್ರು ಮಾಡ್ತಾರೆ, ಬ್ರೀಫ್ ಮಾಡ್ತಾರೆ. ರಾಜಕೀಯ ಜೀವನದಲ್ಲಿ ಇಂತಹ ಕೆಟ್ಟ ನಿರ್ಧಾರವನ್ನು ನಾನು ಯಾವತ್ತೂ ಮಾಡಿರಲಿಲ್ಲ ಅಂತ ಆಪ್ತರ ಬಳಿ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅಪಘಾತಕ್ಕೆ ಅವಸರವೇ ಕಾರಣ, ಅವಸರದಲ್ಲಿ ಮಾಡಿಬಿಟ್ವಿ, ಇಷ್ಟೊಂದು ಆತುರದ ತೀರ್ಮಾನವನ್ನು ನಾವು ಯಾವತ್ತೂ ತಗೊಂಡೇ ಇರಲಿಲ್ಲ. ಎರಡೆರಡು ಕಡೆ ಕಾರ್ಯಕ್ರಮ ಮಾಡಬೇಕು, 24 ಅವರ್ಸಲ್ಲಿ ಸನ್ಮಾನ ಮಾಡಿಬಿಡಬೇಕು, ನನ್ನ ಆಡಳಿತ ಅವಧಿಯಲ್ಲೇ ಇಂತಹ ಕಹಿ ಘಟನೆ ನಡೆದೋಯ್ತಲ್ಲ, ಬಹಳ ಬೇಸರ ಆಯಿತು ನನಗೆ ಅಂತ ಮುಖ್ಯಮಂತ್ರಿಗಳು. ನಿಜ, ದೊಡ್ಡ ತಪ್ಪು ಇದು. ಇದೊಂದು ಅತ್ಯಂತ ನೋವಿನ ಸಂಗತಿ. ಅದಕ್ಕೆ ನಿನ್ನೆ ಅವರು ಮೃತಪಟ್ಟವರಿಗೆ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದನ್ನು 25 ಲಕ್ಷಕ್ಕೆ ರೈಸ್ ಮಾಡಿದ್ರು. 11 ಜನಕ್ಕೂ 25 ಲಕ್ಷ ತಲಾ. ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲೇ ಇದೊಂದು ಕಪ್ಪು ಚುಕ್ಕಿ ನನಗೆ ಅಂತಂದ್ಬಿಟ್ಟು ಸ್ವತಃ ಸಿ.ಎಂ ಮತ್ತು ಡಿ.ಸಿ.ಎಂ ಇಬ್ಬರೂ ಬೇಸರ ಮಾಡ್ಕೊಂಡಿದ್ದಾರೆ. ಇಬ್ಬರೂ ಕೂಡ ಸತ್ತವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನವರೇ ಪಾಪ. ಹೌದು, 20ರಿಂದ 25 ವರ್ಷ, ಅಂದರೆ 14 ವರ್ಷದವರು ಒಂದು ಹುಡುಗಿ ಮೃತಪಟ್ಟಿದೆ. ಆ ಏಜಿನವರೆಲ್ಲ ಚಿಕ್ಕವರೇ. ತಾಯಿಯ ನೋವಿದೆಯಲ್ಲ, ಅದು ಆ ಸ್ಥಿತಿ ಯಾರಿಗೂ ಬರಬಾರ್ದು. ನಿಜ. ನಿನ್ನೆ ಆ ತಂದೆಯೊಬ್ಬರು ಸಮಾಧಿ ಮೇಲೆ ಬಿದ್ದು ಹೊರಳಾಡ್ತಾ ಇದ್ರಲ್ಲ, ಕರುಳು ಹಿಂಡು ಬಿಡುತ್ತೆ ಅದನ್ನು ನೋಡಿದ್ರೆ. ಎಲ್ಲ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಪಾಪ. ಅದಕ್ಕೆ ಇವರು ಡಿಸ್ಟರ್ಬ್ ಆಗಿರೋದು. ಮಾಸ್ ಫ್ಯಾನ್ಸ್ಗಾಗಿ ಈ ಕಾರ್ಯಕ್ರಮ. ಡಿ.ಕೆ. ಶಿವಕುಮಾರ್ ಏನು ಹೇಳಿದರು, ಮಾಸ್ ಫ್ಯಾನ್ಸ್ ಇದ್ರಲ್ಲಪ್ಪ, RCB ಫ್ಯಾನ್ಸು, ಅವ್ರಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದು. ಸರ್ಕಾರದ ಜೊತೆ ಜನರು ಇರಬೇಕು ಅಂತಕ್ಕಂಥ ಬಯಕೆ ಇತ್ತು ನಮಗೆ. ಆ ಜನರ ಬಯಕೆಯನ್ನು ಈಡೇರಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆತುರದಲ್ಲಿ ನಾವು ಮಾಡಿಬಿಟ್ವಿ. ನಾನೇ ಸ್ವಯಂ ಪ್ರೇರಿತನಾಗಿ ಹೋದೆ. ಹೌದು, ಡಿ.ಕೆ. ಶಿವಕುಮಾರ್ HALಗೆ ಹೋಗ್ತಾರೆ ರಿಸೀವ್ ಮಾಡ್ಕೊಳ್ಳೋಕ್ಕೆ, ಹೋಟೆಲಿಗೆ ಕರ್ಕೊಂಬಂದುಬಿಡ್ತಾರೆ, ಅಲ್ಲಿಂದ ವಿಧಾನಸೌಧಕ್ಕೆ ಬರ್ತಾರೆ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ಎಲ್ಲ ಕಡೆ ಇವರೇ ಇದ್ದರು. ಎಲ್ಲ ಕಡೆ ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಅವರೇನೆ. ಚಿಕ್ಕ ವಯಸ್ಸಿನ ಮಕ್ಕಳ ಸಾವಿಂದ ನನಗೆ ವಿಪರೀತ ನೋವಾಯಿತು ಅಂತ ಮೊನ್ನೆ ಕೂಡ ಅವರು ತುಂಬ ಬಿಕ್ಕಿ ಹತ್ರು ಡಿ.ಕೆ. ಶಿವಕುಮಾರ್ ಅವರು. ಈ ರೀತಿ ಘಟನೆ ನಡಿಬಾರ್ದಾಗಿತ್ತು, ನಡೆದೋಯ್ತು ಅಂತಂದ್ಬಿಟ್ಟು. ಇನ್ನೂ ಕೂಡ ಆ ಆಘಾತದಿಂದ ಇಬ್ಬರು ಹೊರಗೆ ಬಂದಿಲ್ಲ. ಯಾರ ಮನೆಯಲ್ಲಿ ಆದರೂ ಸಾವೇನೆ. ನಿಜ. ತಮ್ಮ ಮಕ್ಕಳನ್ನು ಕಳ್ಕೊಂಡ ಪೋಷಕರ ನುಡಿ ಎಂಥದ್ದು ಅಂತಂದ್ಬಿಟ್ಟು ಆ ನೋವು ಅರ್ಥ ಆಗಬೇಕು ಎಲ್ರಿಗೂ ಕೂಡ. ಒಂದು ವೇಳೆ ನಮ್ಮ ಮನೆಯಲ್ಲೇ ಈ ಘಟನೆ ನಡೆದಿದ್ರೆ ಅಂತ ಅನ್ಕೋಬೇಕು, ಆಗ ಗೊತ್ತಾಗುತ್ತೆ. ಸರ್ಕಾರಕ್ಕೆ ಒಂದು ರೀತಿ ಇದು ಡ್ಯಾಮೇಜ್, ಇದು ಖಂಡಿತವಾಗಿ ಡ್ಯಾಮೇಜ್. ಸತ್ತವರ ಕುಟುಂಬದ ನೋವು ಯಾರಿಗೂ ಕೂಡ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿರೋದು.